ಅತ್ತೆ, ಅವ್ರು ಬಂದು ಖುಷಿನ ಕಳಿಸ್ಕೊಡಿ ಅಂತ ಕೇಳಿದಾಗ ನೀವು ಕಳಿಸ್ಬೇಕಾಗಿತ್ತು ಅತ್ತೆ. ಈ ಥರ ಪ್ರತಿ ಸಲ ಅವ್ರು ಬರೋದು, ಗಲಾಟೆ ಮಾಡೋದು, ನಮ್ಗಿದ್ರ ಅವಶ್ಯಕತೆ ಇದೆಯಾ ಅತ್ತೆ? ಅವಶ್ಯಕತೆ ಅಂತ ಏನು ಇಲ್ಲಮ್ಮ, ಪ್ರೀತಿ ಇದೆ ಅಷ್ಟೇ. ಆ ಮಗು ನಮ್ಗೆ ಹೊಂದ್ಕೊಂಡಿದೆ, ಅಲ್ಲಿ ಕಳ್ಸಿದ್ರೆ ಹೇಗಿರ್ತಾಳೋ ಅನ್ನೋ ಆತಂಕ. ಅದಕ್ಕೆ ಕಳ್ಸೋಕೆ ಸ್ವಲ್ಪ ಭಯ ಆಗತ್ತೆ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ಅದು ಅವ್ರ ಮಗಳು, ಅವ್ರು ಚೆನ್ನಾಗೇ ನೋಡ್ಕೋತಾರೆ ಅತ್ತೆ. ಅವ್ರು ಪ್ರತಿ ಸಲ ಬರೋದು, ಮಗುನ ಕಳಿಸ್ಕೊಡಿ ಅನ್ನೋದು, ನೀವು ಕಳಿಸ್ಕೊಡಲ್ಲ ಅನ್ನೋದು, ಇದಕ್ಕೆಲ್ಲ ಯಾವಾಗತ್ತೆ ಕೊನೆ? ಇಲ್ಲ ಸಿಂಚನ, ಅಲ್ಲಿ ಮಗುಗೆ ತುಂಬಾ ಹಿಂಸೆ ಕೊಡ್ತಾರೆ ಅಂತ ಭಾವನಾ ಹೇಳ್ತಿದ್ಲು. ಚೆನ್ನಾಗಿ ನೋಡ್ಕೋತೀವಿ ಅಂತಾನೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ನೋಡಿದ್ರೆ ಹೆದರ್ಸೋದು, ಏನಾದ್ರೂ ಒಂದ್ ಮಾಡಿ ಮಗುಗೆ ತುಂಬಾ ಭಯ ಪಡಿಸ್ತಿದಾರಂತೆ. ಅದಕ್ಕೆ ಖುಷಿ ಅಲ್ಲಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಅವಳಿಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನಮಗೂ ಕಳಿಸೋದಕ್ಕೆ ಇಷ್ಟ ಆಗ್ತಿಲ್ಲಮ್ಮ. ಇಲ್ಲ ಅಂದಿದ್ರೆ ಅವ್ರ ಮಗುನ ಅವ್ರ ಮನೆ ಕಳ್ಸೋದಕ್ಕೆ ನನಗೇನ್ ಯೋಚನೆ? ನಿಮ್ಮ ಮಾತನ್ನ ಒಪ್ಕೋತೀನಿ ಅತ್ತೆ. ಖುಷಿ ಈ ಮನೇಲಿದ್ರೆ ನನಗೇನು ತೊಂದರೆ ಇಲ್ಲ. ಆದ್ರೆ ಅವ್ರಿದೇ ಕೋಪಕ್ಕೆ ನಮಗೇನೋ ತೊಂದರೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ಮೊದಲೇ ಅವರಿಬ್ರು ನೋಡಕ್ಕೆ ದೊಡ್ಡ ವಿಲನ್ಗಳ ತರ ಇದ್ದಾರೆ. ಸುಮ್ಮನೆ ತೊಂದರೆನ ನಾವು ಕ್ರಿಯೇಟ್ ಮಾಡ್ಕೊಳ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅತ್ತೆ. ಅತ್ತೆ ಕೊಡಮ್ಮ, ಕುಡಿ, ಹಾಲು ಕುಡಿ. ಇವನು ಯಾಕೆ ಇಲ್ಲಿ ಬಂದಿದ್ದಾನೆ? ಬರಬೇಡ ಅಂತ ಹೇಳಿದ್ದೆ ತಾನೆ? ಅವ್ರು ಇವಾಗ ತಾನೇ ಬಂದಿದ್ದಾರೆ. ಜಾನು ನನಗೆ ಅತ್ತೆಗೂ ಏನೋ ಕೊಟ್ಟು ಕಳಿಸಿದಾಳೆ, ಅದನ್ನ ಕೊಟ್ಟು ಹೋಗೋದಕ್ಕೆ ಅಂತ ಬಂದಿದ್ದಾರೆ. ಕೊಟ್ಟಾಯ್ತು ತಾನೆ, ಮತ್ತೆ ಹೋಗ್ಬೇಕು. ಇಲ್ಲೇ ಜಾಂಡ ಹೊಡ್ಕೊಂಡು ಕೂತ್ ಬಿಡೋದಲ್ಲ. ಸಂತೋಷ, ಸ್ವಲ್ಪ ಹೊತ್ತು ಅವನಿಲ್ಲಿರೋದ್ರಿಂದ ಏನ್ ತೊಂದರೆ ಹೇಳು? ಸ್ವಲ್ಪ ಹೊತ್ತಿದ್ದು ಹೋಗ್ಲಿ ಬಿಡೋ. ನೀವ್ ಈ ರೀತಿ ಅವನನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿರೋದ್ರಿಂದಾನೆ ಹಿಂಗೆ ಆಡ್ತಿರೋದು. ನಮ್ಗಂತೂ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಇದೆ ಆ ಮನೆ, ಇಲ್ಲೇ ನನ್ನ ಅಣ್ಣನ ಮಗಳು ಖುಷಿ ಇರೋದು. ನ್ಯಾಯವಾಗಿ ಹೇಳೋ ಹಾಗಿದ್ರೆ ಅವಳು ನಮ್ ಜೊತೆ ಇರ್ಬೇಕು. ಆದ್ರೆ ಈ ಮನೆಯವ್ರು ಯಾರು ಅವಳನ್ನ ನಮ್ ಜೊತೆ ಕಳ್ಸೋದಕ್ಕೆ ರೆಡಿನೇ ಇಲ್ಲ. ನೋಡಿ, ಇವಾಗ ನೀವೇ ನಮ್ಗೆ ನ್ಯಾಯ ಕೊಡಿಸ್ಬೇಕು. ನೀವೇನು ಚಿಂತೆ ಮಾಡಬೇಡಿ, ನಾನು ಹತ್ರ ಮಾತಾಡ್ಬಿಟ್ಟು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಇರಿ ಸರ್, ನಿಮ್ಮ ಜೊತೆ ನಾನು ಬರ್ತೀನಿ. ಬಂಗಾರಿ, ಅವ್ರ ಜೊತೆ ನಾನು ಹೋಗಿ ಬರ್ತೀನಿ. ಈ ಸರ್ತಿ ಖುಷಿನ ಕರ್ಕೊಂಡು ಬಂದೇ ಬರ್ತೀನಿ.
ತಗೊಳ್ಳಿ ಸರ್. ಖುಷಿ ನಾನು ಹೋಗಲ್ಲ, ನನಗೆ ಕಳಿಸ್ಬೇಡಿ. ಖುಷಿ ಸರ್ ನೋಡಿದ್ರಲ್ಲ ಸರ್, ಮಗುಗೂ ಅಲ್ಲಿಗೆ ಹೋಗಕ್ಕೆ ಇಷ್ಟ ಇಲ್ಲ. ದಯವಿಟ್ಟು ಅವಳನ್ನ ಕರ್ಕೊಂಡು ಹೋಗ್ಬೇಡಿ ಸರ್. ಹೇಯ್ ವೀಣಾ, ನೀನು ಹೀಗೆ ಅಳ್ತಾ ಇದ್ರೆ ಅವಳಿಗೂ ಕಷ್ಟ ಆಗುತ್ತೆ. ಬಾರೆ ಬಾ. ಅಯ್ಯೋ ಸುಮ್ನೆ ಇರ. ಬಿಡ. ಬನ್ನಿ ಸರ್. ಖುಷಿ